ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್. ಸೊ, ಇವತ್ತು ಚಾನಲಲ್ಲಿ ನಾನು ಒಬ್ಬಳೇ ಇರ್ತೀನಿ ಬಿಕಾಸ್ ಅಶ್ವತಿ ಅವರು ಬ್ಯುಸಿ ಇರ್ತಾರೆ. ಸೊ, ನಾನು ಇವತ್ತು ಈ ಇಡೀ ವ್ಲಾಗ್ ಒಂದು ನನ್ನ ಸೋಲೋ ವ್ಲಾಗ್ ಅಂತ ಹೇಳ್ಬೋದು. ಇವತ್ತಿನ ಫುಲ್ ಡೇಯಲ್ಲಿ ನಾನು ಒಬ್ಬಳೇ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಸೊ, ನೋಡೋಣ. ನೋಡಿ, ಯಾವಾಗಲೂ ನೀವು ಅನ್ಕೋತೀರಾ ನಾವಿಬ್ಬರು ಜೊತೆಗೆ ಇರ್ತೀವಿ ಅಂತ. ಎಸ್, ನಾವು ಜೊತೆಗೆ ಇರ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಒಂದೊಂದ್ಸತಿ ಈ ಥರ ಒಬ್ರೊಬ್ರೇ ಹೋಗ್ಬೇಕಾಗತ್ತೆ ಪರಿಸ್ಥಿತಿಯಿಂದ. ಸೊ, ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ನಂದು ಮೇಕೋವರ್ ಮಾಡೋದಕ್ಕಿದ್ದೀನಿ. ಸೊ, ಬನ್ನಿ ನನ್ನ ಜೊತೆ ನೀವುನು. ಸೊ, ಇವಾಗ ಇವಾಗ ತಾನೇ ಎದ್ದೆ. ಸೊ, ಆಲ್ಮೋಸ್ಟ್ 5 ದಿನ ಆಗಿದೆ ನಾನು ಮನೆಯಿಂದ ಹೊರಗಡೆ ಹೋಗ್ದೆ ಬಿಕಾಸ್ ನಂಗೆ ಹುಷಾರಿಲ್ಲ. ಇವಾಗಲೂ ನೀವು ನೋಡಿದ್ರೆ ಇದು ನನ್ನ ವಾಯ್ಸ್ ಅಲ್ವೇ ಅಲ್ಲ. ಸೊ, 5 ದಿನ ಆದಮೇಲೆ ಇವತ್ತು 6ನೇ ದಿನ ನಾನು ಅನ್ಕೊಂಡೆ, ಇಲ್ಲ ನಾನು ಹಿಂಗಿರಬಾರ್ದು, ಐ ಶುಡ್ ಗೆಟ್ ಔಟ್ ಆಫ್ ಮೈ ಹೌಸ್. ನನ್ನ ಕೆಲ್ಸಗಳು ಮಾಡಬೇಕು, ಹೋಗ್ಬೇಕು ಎಲ್ಲಿಗಾದ್ರೂ ಅಂತ. ಆ್ಯಂಡ್ ನನ್ನ ಸ್ವಲ್ಪ ಕೆಲ್ಸಗಳು ಪೆಂಡಿಂಗ್ ಇತ್ತು. ಸೊ, ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ, ಹಂಗೆ ವ್ಲಾಗ್ ಮಾಡೋಣ, ನನ್ನ ಡೇ ತೋರ್ಸೋಣ. ನಾನು ಸೋಲೋ ಇರ್ತೀನಲ್ಲ, ಸೊ ನಿಮ್ಮ ಜೊತೆ ಎಲ್ಲ ಮಾತಾಡಿಬಿಟ್ಟು ಒಂದು ನನ್ನ ಕಂಪ್ಯಾನಿಯನ್ ಥರ, ನನ್ನ ಪಾರ್ಟ್ನರ್ ಥರ ಮಾಡೋಣ ಅಂತ. ಆ್ಯಂಡ್ ಅದೇ ಇವಾಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಬೇಕು. ಸೊ, ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಮಗೆ ಕುಕ್ ಇಲ್ಲ. ಆ್ಯಂಡ್ ನಾವು ಈ ಮನೆ ಬಿಟ್ಟು ವಿ ಆರ್ ಮೂವಿಂಗ್ ಟು ಅ ನ್ಯೂ ಪ್ಲೇಸ್. ಅದು ಎಲ್ಲಿ ಎತ್ತ ಅಂತ ನಾವು ಅದನ್ನು ವ್ಲಾಗ್ ಮಾಡೋಕ್ಕಿದ್ದೀವಿ. ನಿಮ್ಮೆಲ್ಲರಿಗೂ ನಾವು ಆ ಮನೆನೂ ತೋರಿಸ್ತೀವಿ. ಎಕ್ಸೈಟೆಡ್ ಆಗಿದ್ದೀನಿ ನಾನು ಹೊಸ ಮನೆಗೆ ಹೋಗೋದಕ್ಕೆ. ಆ್ಯಂಡ್ ಸೊ ಬನ್ನಿ ನನ್ನ ಜೊತೆ. ಇವಾಗ ಬ್ರೇಕ್ಫಾಸ್ಟ್ ಏನು ಆರ್ಡರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಓಕೆನಾ? ನಾನು ದೋಸೆ ತರಿಸಿದ್ದೀನಿ, ಅದಕ್ಕೆ ಸಾಂಬಾರು ಚಟ್ನಿ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಗೊತ್ತು, ನಾನು ಇಷ್ಟು ಕೋಲ್ಡ್ ಇದ್ದಾಗ ಮಸಾಲೆ ದೋಸೆ ತಿನ್ನಬಾರ್ದು, ಆಯಿಲಿ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ನನಗೆ ಏನೇ ಕೆಲಸ ಮಾಡೋಕ್ಕೂ ಎನರ್ಜಿನೂ ಇಲ್ಲ, ಅಷ್ಟು ಬಾಡಿಯಲ್ಲಿ ವೀಕ್ ಆಗಿದೆ. ಸೊ, ಹಾಗಾಗಿ ಸ್ವಲ್ಪ ನನಗೇನು ಇಷ್ಟ ಅದನ್ನು ತಿಂದ್ಕೊಂಡು ಎನರ್ಜೈಸ್ಡ್ ಆಗಿ ನಾನು ಕೆಲ್ಸಗಳು ಮಾಡೋಣ ಅಂತ. ಆ್ಯಂಡ್ ನಮ್ಮ ಕನಿಕ ಅವರು ಬಂದಿದ್ದಾರೆ ಮನೆ ಫುಲ್ ಕ್ಲೀನ್ ಮಾಡೋಕ್ಕೆ. ಸೊ, ತಿಂದ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ನಂದು. ಬ್ರೇಕ್ಫಾಸ್ಟ್ ಎಲ್ಲ ಆಗ್ಬಿಟ್ಟು ಕಾಫಿ ತರಿಸಿದ್ದೆ, ಕಾಫಿ ಕುಡಿಯೋಣ ಅಂತ. ಸೊ, ಇಲ್ಲಿ ಕನಿಕಾ ಅವ್ರು ಇದ್ದಾರೆ, ನಿಮ್ಮೆಲ್ಲರಿಗೂ ಹೇಳಿದೀವಲ್ಲ ಕನಿಕಾ ಅಂತ, ಇಲ್ಲಿದ್ದಾರೆ ನೋಡಿ. ಸೊ, ಅವರು ಅರ್ಚನಾ ದೀದಿ ಅವರ ಮಗಳು. ಸೊ, ಅವರು ಇದುವರೆಗೆ ಕಾಫಿ ಕುಡ್ದಿಲ್ಲ ಅಂತೆ. ನನಗೆ ಇದು ಸರ್ಪ್ರೈಸ್ ಆಗೋಯ್ತು. ಕಾಫಿ ಅದಕ್ಕೆ ಹೇಳ್ತಾ ಇದ್ದೆ, ಅವ್ರ ಸ್ಕಿನ್ನು ಎಲ್ಲ ಚೆನ್ನಾಗಿದೆ, ಶುಗರ್ ಗಿಗರ್ ಹಾಕ್ತೆ ನೀವೆಲ್ಲ ಇರ್ತೀರಾ, ಅದಕ್ಕೆ ಅಷ್ಟು ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಸೊ, ಅವ್ರು ಇವತ್ತು ಕಾಫಿ ಟ್ರೈ ಮಾಡ್ತಿದ್ದಾರೆ. ಅವ್ರಿಗಿಂತ ಹೆಚ್ಚು ಎಕ್ಸೈಟ್ಮೆಂಟ್ ನನಗೆ. ಹಾಗಾಗಿ ಅವ್ರು ಕಾಫಿ ಕುಡಿಯುವಾಗ ಏನು ಹೇಳ್ತಾರೆ ಅಂತ ನೋಡೋಣ. ಇವತ್ತು ಅಶ್ವಿತಿ ಇಲ್ಲದೆ ನಾನು ಒಬ್ಳೇ ಕಾಫಿ ಕುಡಿತಾ ಇದ್ದೀನಿ. कैसा है कॉफी? मैं नहीं बनाया हूँ। फर्स्ट टाइम पी रहे हैं ना, इसलिए मैंने पूछा कैसा है. ठीक है. ठीक है. अच्छा है. ठीक है. ಸೊ, ಇವಾಗ ತಾನೇ ನಾನು ರೆಡಿ ಆದೆ. ಆ್ಯಂಡ್ ನಾನು ಹೇರ್ ವಾಶ್ ಮಾಡಿದೆ 3 ಡೇಸ್ ಆಯಿತು, ಯಾಕಂದರೆ ನನಗೆ ಹುಷಾರಿರ್ಲಿಲ್ಲಲ್ಲ. ಸೊ, ಹಾಗಾಗಿ ನಾನು ಕೂದಲನ್ನ ಟಚ್ ಮಾಡೋದು ಬೇಡ ಅಂತ ಇದ್ದೆ. ಸೊ, ಇವತ್ತು ಹೇಗಾದರೂ ಹೊರಗಡೆ ಹೋಗ್ತಿದ್ದೀನಿ, ಅಲ್ಲಿ ವಾಶ್ ಮಾಡ್ತೀನಿ. ಆಮೇಲೆ ನಾನು ಮೇಕೋವರ್ ಹೇಳಿದೆ ಗೊತ್ತಾ, ಅದು ಮಾಡಿಸ್ತೀನಿ. ಇಟ್ಸ್ ಬೀನ್ ಅ ವೆರಿ ವೆರಿ ಲಾಂಗ್ ಟೈಮ್. ಸೊ, ಹಾಗಾಗಿ ನಾನು ಮಾಡಬೇಕು. ಆ್ಯಂಡ್ ಇವಾಗ ಇಲ್ಲಿಂದ ನಾನು ಕೋರಮಂಗ್ಲ ಹೋಗ್ತಾ ಇದ್ದೀನಿ. ಸೊ, ಕೋರಮಂಗ್ಲ ಜರ್ನಿ ಅಂತೂ ನಿಮ್ಗೆ ಗೊತ್ತು, ನಾನಿರೋದು ಹೆಬ್ಬಾಳ ಹತ್ರ. ಸೊ, ಇಲ್ಲಿಂದ 1 ಅವರ್ ಆಗುತ್ತೆ. ಸೊ, 1 ಅವರಲ್ಲಿ ನೋಡೋಣ, ನಾನು ನಿಮ್ಮ ಜೊತೆ ಏನಾದರೂ ಮಾತಾಡೋಕ್ಕೆ ಆಗುತ್ತೆ ಅಂದರೆ ಮಾತಾಡ್ತೀನಿ. ಸೊ ದ್ಯಾಟ್ ನಿಮಗೂ ಎಲ್ಲ ಒಂಥರ ಟೈಮ್ ಪಾಸ್ ಆಗುತ್ತೆ. ನನಗೂ ಯಾರೂ ಇಲ್ಲ ನನ್ನ ಜೊತೆ, ಕಂಪನಿ ನೀವೇ ಇರ್ತೀರಾ. ಸೊ, ಅದಕ್ಕೆ ಈ ಬ್ಯಾಗಲ್ಲಿ ಕೆಲವೊಂದು ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಂದೆಲ್ಲ ಬೇಕಾಗಿರೋ ಐಟಮ್ಸ್ಗಳು. ಸೊ, ಈ ಬ್ಯಾಗಲ್ಲಿ ನಾನು ಚಾರ್ಜರು ಮತ್ತು ಇಯರ್ಫೋನ್ಸ್, ಒಂದು ವಾಟ್ರ್ ಬಾಟ್ಲ್, ನನ್ನ ಮೇಕಪ್ ಒಂದು ಕಿಟ್ಟು, ಆಮೇಲೆ ನಾನು ಗ್ಲಾಸಸ್ ತೊಗೊಂಡಿದ್ದೀನಿ. ಆಮೇಲೆ ಏನಾದರೂ ಹೊಟ್ಟೆ ಹಸಿದ್ರೆ ಅಂತ ಒಂದು ಚಿಯಾ ಸೀಡ್ಸ್ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮನೆ ಕೀ, ಮೋಸ್ಟ್ ಇಂಪಾರ್ಟೆಂಟ್, ಮನೆ ಕೀ ಇಟ್ಕೊಂಡಿದ್ದೀನಿ. ಸೊ, ಇದೊಂದು ಇವತ್ತಿನ ನನ್ನ ಎಸೆನ್ಷಿಯಲ್ಸ್ ಅಂತ ಹೇಳ್ಬೋದು. ಸೊ, ಈ ಥರ ನಾನು ಎಲ್ಲಿಗಾದರೂ ಹೋಗ್ತಿದ್ದೀನಿ ಅಂದರೆ ನಾನು ಅಶ್ವತಿ ಯೂಶ್ವಲಿ ನಾವು ಈ ಥರ ಬ್ಯಾಗಲ್ಲಿ ತೊಗೊಂಡು ಹೋಗ್ತೀವಿ. ಎಮರ್ಜೆನ್ಸೀಸ್ ಯಾವತ್ತೂ ಗೊತ್ತಿರಲ್ಲ ಏನಕ್ಕೆ ಏನಾಗುತ್ತೆ ಅಂತ. ಆಮೇಲೆ ನಾನು ತಲೆನೋವುದು ಒಂದು ಬಾಮ್ ಕೂಡ ಇಟ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಇನ್ನೂ ಸ್ವಲ್ಪ ತಲೆ ಭಾರ ಕಮ್ಮಿ ಆಗಿಲ್ಲ. ಸೊ, ಹಾಗಾಗಿ ನೋಡಿ ಬೇಕಾಗಿರೋ ಟ್ಯಾಬ್ಲೆಟೇ ಬಿಟ್ಬಿಡ್ತೀನಿ ನಾನು.
ಹಿಂಗೇ ಮಾಡೋದು ನಾವೆಲ್ಲ. ಹೆಲ್ತ್ ಬಗ್ಗೆ ಕೇರ್ ತಗೊಳಲ್ಲ. ತುಂಬ ದಿನ ಆದಮೇಲೆ ನಾನು ಕಾರಲ್ಲಿ ಕೂತ್ಕೋತಾ ಇದ್ದೀನಿ. ಓ ಮೈ ಗಾಡ್! ಕಾರಲ್ಲಿ ಕೂತ್ಕೊಳ್ಳೋದು ಒಂದು ಫೀಲೇ ಬೇರೆ. ಏನೋ ಒಂಥರ ಖುಷಿ ಕೊಡುತ್ತೆ ನನಗೆ. ಐ ಡೋಂಟ್ ನೋ, ಖುಷಿ ಆಗ್ತದೆ ನನ್ನ ಕಾರ್. ಪೆಟ್ರೋಲ್ ಖಾಲಿ ಆಗ್ತಾ ಬಂತು. ಇಲ್ಲಿ ನೋಡಿದ್ರೆ ಇಷ್ಟು ರಶ್ ಇದೆ. ಇನ್ನು ಮುಂದೆ ಹೋಗಕ್ಕೆ ಬೇಡ ನನಗೆ, ಇಲ್ಲೇ ಹಾಕ್ಸ್ಬಿಡೋಣ ಬೆಸ್ಟ್ ಅನ್ಸೋದು. ಓಕೆ ಫೈನ್, ಪಂಡೆ ನಾನು ಎಲ್ಟೂಡ ಶನಿವಾರ ಬಂದರೆ ಬೆಂಗಳೂರು ಟ್ರಾಫಿಕ್ ಹೆಂಗಂದ್ರೆ ಫಸ್ಟ್ 34 ಮಿನಿಟ್ಸ್ ತೋರಿಸ್ತಿರುತ್ತೆ, ಆಮೇಲೆ ಅದು 34ಇಂದ 39 ಆಗುತ್ತೆ, 39ಇಂದ 40 ಆಗುತ್ತೆ. ನಂಗೆ ಇನ್ನೂ 21 ನಿಮಿಷ ಇದೆ ರೀಚ್ ಆಗೋಕ್ಕೆ. ಹೊಟ್ಟೆ ಬೇರೆ ಹಸಿತಾ ಇದೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಏನೂ ತಿಂದಿಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಆರ್ಡರ್ ಮಾಡಬೇಕು. ನನ್ನ ಮುಖ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಇಲ್ಲಿ ಲೈಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ತಲೆ ಬೇರೆ ಭಾರ ಆಗ್ತಿದೆ. ಬನ್ನಿ ಕೋರ್ಮಂಗ್ಲ ಚೇಂಜ್ ಆಗುತ್ತೆ ಅಂತಂದ್ರೆ ಕೋರ್ಮಂಗ್ಲ ಅಂತೂ ಚೇಂಜ್ ಆಗೋದೇ ಇಲ್ಲ ಅನ್ಸುತ್ತೆ. ಟ್ರಾಫಿಕ್ ಆಗ್ಲಿ ಅಥವಾ ಇಲ್ಲಿರುವಂತ ಕೆಲವೊಂದು ಏರಿಯಾಗಳು. ನಾವ್ 8 ವರ್ಷ ಇದ್ವಿ ಕೋರ್ಮಂಗ್ಲದಲ್ಲಿ. ಸೊ ಯಾವಾಗ ಬರೋಗ್ಲೂ ಒಂಥರ ಸೇಮ್ ಅನ್ಸ್ತಾ ಇದೆ. ಯಾವ್ದು ಏನು ಚೇಂಜ್ ಆಗಿಲ್ಲ, ನೀಟ್ನೆಸ್ ವೈಸ್ ಆಗ್ಲಿ ಯಾವ್ದ್ರಲ್ಲೂ ಇಟ್ ಇಸ್ ದ ಸೇಮ್ ಅನ್ಸುತ್ತೆ. ಇದು ನಮ್ಮ ಕೋರ್ಮಂಗ್ಲದ್ದು ರೆಗ್ಯುಲರ್ ಟೀ ಅಂಗಡಿ. ಸೊ ಫಸ್ಟ್ ನಾನು ಪೆಡಿಕ್ಯೂರ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಅವ್ರ ಸ್ಟಾಫಿಗೆ ವೇಟ್ ಮಾಡ್ತಾ ಇದ್ದೆ. ತುಂಬ ದಿನ ಆದಮೇಲೆ ನನಗೆ ಎಗ್ ಪಫ್ ತಿನ್ನೋಣ ಅಂತ ಅನಿಸಿತ್ತು. ಸೊ ಅಂಗಡಿಯಿಂದ ಬಿಸಿ ಬಿಸಿ ಎಗ್ ಪಫ್ ತಿಂದೆ. ಹೊಟ್ಟೆ ಬೇರೆ ಹಸ್ತಿತ್ತು. ಅಷ್ಟೊತ್ತಿಗೆ ನನ್ನ ಪೆಡಿಕ್ಯೂರ್ ಕೂಡ ಸ್ಟಾರ್ಟ್ ಆಯಿತು. ಸೊ ಐ ವಾಸ್ ಜಸ್ಟ್ ರಿಲ್ಯಾಕ್ಸಿಂಗ್. doing my vlog. ಇದೆಲ್ಲ ಮೇಕೋ ಆಗಿದೆ. ಸೊ ಇದು ಸ್ವಲ್ಪ ಕಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಲೇಯರ್ಸ್ ಕೂಡ ಕೊಟ್ಟೆ. ಅದಕ್ಕೆ ತುಂಬ ಟೈಮ್ ಆಗುತ್ತೆ ನಾನು ಈ ಥರ ಮಾಡಿ. ಸೊ ಫೈನಲಿ ತುಂಬ ಹೆಲ್ದಿ ಅನಿಸ್ತಿದೆ. ನನ್ನ ಕೂದಲಿಗೆ ತುಂಬ ವೀಕ್ ಅನಿಸ್ತಿತ್ತು. ಬಟ್ ಹೇಗೆ ಅನಿಸ್ತು ನನ್ನ ಲುಕ್ ಕಮೆಂಟ್ ಮಾಡಿ ಆ್ಯಂಡ್ ಹೇಳಿ ನನಗೆ ಹೇಗಿದೆ ನನ್ನ ಹೇರ್ ಕಟ್ ಅಂತ. ಟುಡೇ ಮಾತ್ರ ಕೋರ್ಮಂಗ್ಲ ಬರಬಾರ್ದು. ನೋಡಿ ಹೆಂಗಿದೆ ಇದಕ್ಕೆ ಜನ, ಕ್ರೌಡು. ಅಯ್ಯೋ ನನಗಂತೂ ಯಾಕೆ ಬಂದೆ ಅಂತ ಆಗ್ತಾ ಇದೆ ಇವಾಗ. ಇಬ್ಬರದ್ದು ಫೇವ್ರೆಟ್ ಹೋಟೆಲ್ ಅಶ್ವಿತಿನ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಆ್ಯಕ್ಚುಲಿ. ಬಟ್ ಏನು ಗೊತ್ತಾ, ಇಲ್ಲಿ ಸ್ಯಾಟರ್ಡೆ ಸಂಡೇ ಬಂದರೆ ಯಾವಾಗಲೂ ವೆಯ್ಟಿಂಗು. ಇವಾಗಲೂ ವೆಯ್ಟಿಂಗ್ ಅನಿಸುತ್ತೆ. ಯಾರು ಬರ್ತಾ ಇಲ್ಲ ವ್ಯಾಲೆ ತೊಗೊಳಕ್ಕೆ. ಕೆಲವರೆಲ್ಲ ಹೊರಗಡೆ ಕೂತಿದ್ದಾರೆ. ಏನು ಕತೆ ಕ್ರೌಡ್ ನೋಡಿ ಜನಗಳಿಗೆ. ಈ ಕ್ರೌಡಲ್ಲಿ ನಾನು ಹೆಂಗೆ ಹೋಗ್ಲಿ, ನನ್ನ ವೇಟಿಂಗ್ ಹೇಳಿದ್ದಾರೆ. ಸೊ ನಾನು ಈಗ ತಾನೇ ಮನೆಗೆ ಬಂದೆ ಆ್ಯಂಡ್ ಊಟ ನಾನು ಅಲ್ಲಿ ಮಾಡಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಇನ್ನೂ 30 ಮಿನಿಟ್ಸ್ ಒಬ್ಬಳೇ ಏನಕ್ಕೆ ವೆಯ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಇವಾಗ ಊಟ ಮಾಡಿ ಮಲ್ಕೋತೀನಿ. ತುಂಬ ಇಷ್ಟಕ್ಕೆ ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ ನನಗೆ. ಇನ್ಫ್ಯಾಕ್ಟ್ ಗಾಡಿ ಓಡಿಸೋಕ್ಕೂ ಕಷ್ಟ ಆಗ್ತಿತ್ತು, ಅಷ್ಟು ನಿದ್ದೆ ಬರ್ತಾಯಿತ್ತು. ಸೊ ನೀವೆಲ್ಲರೂ ನನ್ನ ಈ ಒಂದು ಸೋಲೋ ಡೇಟ್ ಅಂತ ಹೇಳ್ಬೋದು, ಇವತ್ತಿನ ಡೇಟ್ ನನ್ನ ಸೋಲೋ ಡೇಟಲ್ಲಿ ನೀವೆಲ್ಲರೂ ನನ್ನ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಶ್ವಿತಿ ಅವ್ರನ್ನ ನಾನಂತೂ ಮಿಸ್ ಮಾಡಿದೆ, ನೀವು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಆ್ಯಂಡ್ ಅವ್ರನ್ನ ನಾನು ಕರ್ಕೊಂಡು ಬರೋಕ್ಕೆ ಏರ್ಪೋರ್ಟ್ ಹೋಗ್ತೀನಿ. ಸೊ ನಾಳೆ ದಿನವೂ ಹೇಗಿರುತ್ತೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರಲಿ.